ಬಾಸ್ದು ಏನಾದ್ರು ಪ್ರಮೋಷನಲ್ ವಿಡಿಯೋ ಬರ್ತಾ ಇದೆ ಅಂದ್ರೆ ಅದಕ್ಕೆ ಅದು ಬಂದಿತ್ತು ಇದ್ರದ್ದು ಏನೋ ಬರುತ್ತಾ ಅಂತ. ಇಲ್ಲ ಆ ಥರ ಏನಿಲ್ಲ, ಬಟ್ ಅದೇ ಅವನಿಗೆ ಇನ್ನೂ ಹೆಲ್ತ್ ಕಂಪ್ಲೀಟ್ ಆಗಿ ರೆಡಿ ಆಗಿಲ್ಲ ಅವನು. ಮೊನ್ನೆ ನೀವೇ ಅದೊಂದು ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ, ಅವರು ಆರತಿ ಕೂಡ ಹೋದಾಗ ಸುಮ್ಮನೆ ಒಂದು ಕಲ್ಲು ಜರುಗಿದಕ್ಕೆ ಅವ್ರಿಗೆ ಅದು ಇದಾಯ್ತು, ಇದು ಸ್ಪೈನಲ್ ಕಾರ್ಡ್ ಇದಾಯ್ತು. ಸೊ ಇಮಿಡಿಯೇಟ್ ಅವತ್ತು ದೇವ್ರ ದರ್ಶನ ಮುಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದ. ಅಂದ್ರೆ ಆ ಪ್ರಾಬ್ಲಮ್ ಇದೆ. ಸೊ ಅವ್ನು 100% ಕರೆಕ್ಟ್ ಆಗಿದ್ರೆ ಬೇಕಾದ್ರೆ ನಾವು ಟೈಮ್ ಇದೆ ಇನ್ನೊಂದು 3-4 ದಿನ. ಅದೇ ಅದಕ್ಕೆ ಅದು ನೋಡಿದ್ವಿ, ಅಟ್ಲೀಸ್ಟ್ ಬಾಸ್ ನೋಡ್ಬೋದು. ಇಲ್ಲ ಅವನ್ನೇನು ಮಾಡಲ್ಲ ಆಗಲ್ಲ ಅಂತ ಆತರ ಏನಿಲ್ಲ. ನನಗೆ ಆಕ್ಚುಲಿ ಕೇಳಕ್ ಸ್ವಲ್ಪ ಮುಜುಗರ ಆಗ್ತದೆ, ಯಾಕಂದ್ರೆ 100% ಫಿಟ್ ಆಗಿದ್ರೆ ಬಾರೋ ಮಾಡೋ ಅಂತ ಕೇಳ್ಬೋದು. ಅಂದ್ರೆ ಇವಾಗ ಮಾಡ್ಸಿದ್ರೆ ಸ್ವಲ್ಪ ರೀಚ್ ಇರುತ್ತೆ, ಅಂದ್ರೆ ನಮ್ ಸಿನಿಮಾ ಅಲ್ವಾ ಅನ್ನೋ ಒಂದು ಸ್ವಾರ್ಥ ಅಷ್ಟೇ. ಕರೆಕ್ಟ್. ನಾನು ಅದನ್ನ ಕೇಳಿದಾಗ ನಾನು ಸ್ವಾರ್ಥಿ ಅನ್ಸ್ಬಿಡ್ತೀನಿ, ನಾನು ಬೈಕೆ ಕೇಳ್ತಾ ಇಲ್ಲ ನಾನು. ಯಾರ್ಯಾರಿಗೋ ಮಾಡಿದ್ದಾರೆ, ನಮ್ಮವ್ರಿಗೆ ಅಂದ್ರೆ ಅಲ್ಲ ಈಗ ಯಾರ್ಯಾರೋ ಕರೆಕ್ಟ್ ಯಾರ್ಯಾರೋ ಮಾಡಿದ್ದಾರೆ, ಅವರೆಲ್ಲ ದಿನಕರ ಅಲ್ವಲ್ಲ. ಅದೇ ನಮ್ಗೊಂದು ಲೀನಿಯನ್ಸ್ ಇರುತ್ತಲ್ಲ, ಅದೇ ನಮ್ ಸಿನಿಮಾಗೆ ಒಂದು ಲೀನಿಯನ್ಸ್ ಇರುತ್ತಲ್ವ ಅಣ್ಣ, ನಮ್ದು ಅನ್ನೋದೊಂದು. ಅದಕ್ಕೆ ಇಲ್ಲ ಇನ್ನೂ ಒಂದು ಸಣ್ಣದೇನೋ ಒಂದು ಪ್ಲಾನ್ ಮಾಡಿದೀನಿ, ನೋಡೋಣ ಅದೇನೋ ವರ್ಕ್ ಆಯ್ತು ಅಂದ್ರೆ 100% ಗ್ಯಾರಂಟಿ ಹೇಳಕ್ಕಾಗಲ್ಲ, ಬಟ್ ಟ್ರೈ ಅಂತೂ ಮಾಡ್ತೀನಿ. ಅಣ್ಣ ಇನ್ನೊಂದೇನಂದ್ರೆ ಟ್ವಿಟ್ಟರಲ್ಲಿ ನಮ್ದು ಜಾಸ್ತಿ ಟ್ವೀಟ್ಸ್ ಎಲ್ಲ ಬರ್ತಾ ಇಲ್ಲ, ಅಂದ್ರೆ ನಾವು ಆಗ್ತಾ ಇದ್ವಿ ಅಭಿಮಾನಿಗಳ ಕಡೆಯಿಂದ. ಬಟ್ ದರ್ಶನ್ ಫ್ಯಾನ್ಸ್ ಏನ್ ಹಾಕಿದ್ರು ಇದನ್ನು ಅವರು ಸಿನಿಮಾ ಬಿಡಿ ಅವ್ರು ಹಾಕೋತಾರೆ ಅಂತ ಇದು ಲೆಕ್ಕಾಚಾರ ಇರುತ್ತೆ. ಅದ್ರ ಜೊತೆ ಟ್ವಿಟ್ಟರಲ್ಲಿ ಸ್ಪೇಸ್ ಮಾಡಬೇಕು. ಅಂದ್ರೆ ಈಗ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರುತ್ತಲ್ವಾ, ಫೇಸ್ಬುಕ್ಕಲ್ಲಿ ಲೈವ್ ಬರುತ್ತಲ್ವಾ, ಟ್ವಿಟ್ಟರಲ್ಲಿ ಸ್ಪೇಸ್ ಅಂತ ಬರುತ್ತೆ. ಇವಾಗ ನಮ್ಮದೇ ಡಿ ಕಂಪ್ನಿ ಇದೆ, ದರ್ಶನ್ ಟ್ರೆಂಡ್ಸ್ ಇದೆ, ಇದರಲ್ಲಿ ನೀವು ಸ್ಪೇಸ್ ಅಂತ ಬರುತ್ತೆ ಅಣ್ಣ. ಆ ಸ್ಪೇಸಲ್ಲಿ ಮಾಡಿದ್ರೆ ನಿಮ್ಮ ಜೊತೆ ಆಡಿಯನ್ಸು ಇಂಟ್ರಾಕ್ಟ್ ಮಾಡ್ತಾರೆ. ಅಂದ್ರೆ ಅದೇನದು ಸ್ಪೇಸ್ ಅಂದಂಗೆ? ಸ್ಪೇಸ್ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಲೈವ್ ಹೆಂಗಿರುತ್ತೆ ಅಣ್ಣ ಆ ತರ, ಬಟ್ ಇಲ್ಲಿ ಫೇಸ್ ಕಾಣ್ತಾ ಇರಲ್ಲ, ಬರೀ ನಿಮ್ ವಾಯ್ಸ್ ಮಾತ್ರ ಕೇಳ್ತಾರೆ. ಓಕೆ ಓಕೆ ಓಕೆ. ಇದು ಸ್ಪೇಸ್ ಅನ್ನೋದು ಲೈಕ್ ಕ್ಲಬ್ ಹೌಸ್ ತರ, ಬಟ್ ಸ್ಪೇಸ್ ಅಲ್ಲಿ ನೀವು ಮಾಡಿದಾಗ ಅಲ್ಲಿ ಎಲ್ಲಾ ಆಡಿಯನ್ಸು ಇರ್ತಾರೆ. ನೀವು ಬರ್ತೀರ ಅಂದಾಗ ಅವರು ಒಂದು ಇದಕ್ಕೂ ಒಂದೇನು ಅದೊಂದು ಮಾಡ್ಬೇಕಣ್ಣ. ಇಲ್ಲ ಅದ್ರ ಜೊತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನಗೆ ನವಗ್ರಹ ಆಗಿರ್ಲಿ, ಸಾರಥಿ ಆಗಿರ್ಲಿ, ಚಕ್ರವರ್ತಿ ಆಗಿರ್ಲಿ, ಅದರಲ್ಲಿ ನಿಮ್ದು ಮತ್ತೆ ನನಗೆ ಚಿಂತನ್ ಅವ್ರ ಕಾಂಬಿನೇಷನ್ ತುಂಬಾ ಇಷ್ಟ. ಸುಮಾರು ಜನಕ್ಕೆ ಚಕ್ರವರ್ತಿ ಇಷ್ಟ ಆಗದೆ ಇರ್ಬೋದು, ಬಟ್ ನನ್ನ ಫೇವ್ರೇಟ್ ಸಿನಿಮಾ ಚಕ್ರವರ್ತಿ, ಯಾಕಂದ್ರೆ ನನಗೆ ಅದು ಇಷ್ಟ. ಅಲ್ಲ ನನಗೂ ಫೇವ್ರೇಟ್ ರೈಟ್ರು ಚಿಂತನೆ. ಅದಕ್ಕೆ ನಮಗೇನಂದ್ರೆ ನಿಮ್ಮ ಅವರ ಕಾಂಬಿನೇಷನ್ ಅಲ್ಲಿ, ಬಾಸ್ ಅವರ ಕಾಂಬಿನೇಷನ್ ಅಲ್ಲಿ ಯಾಕೋ ಕಣ್ಮರೆ ಆಗ್ತಾ ಇದಾರೆ, ಕಾಣ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ ನಾನು ಮೊನ್ನೆ ಇದು ಒಂದು ಟಿವಿ ಇಂಟರ್ವ್ಯೂ ಹೇಳಿದ್ನಲ್ಲ, ಈಗ ಚಂದು ಸಿನಿಮಾಗೆ ನಾನು ಮತ್ತೆ ಚಿಂತನೆ ಕೂತ್ಕೋತಾ ಇರೋದು. ಅದಕ್ಕೆ ಅವ್ರ ಡೈಲಾಗ್ಸ್ ನ ತುಂಬಾ ಎಂಜಾಯ್ ಮಾಡಿದೀವಿ. ಅವ್ರ ಡೈಲಾಗ್ಸ್ ಇಂದ ಎಷ್ಟೋ ಜನ, ನಂದು ಎಲ್ಲಾ ಸಿನಿಮಾನು ಫಸ್ಟ್ ಪ್ರಿಫರೆನ್ಸ್ ಚಿಂತನ್ಗೆ ಕೊಡೋದು. ಅವನು ಇಲ್ಲ ಬಿಸಿ ಅಣ್ಣ ಹಂಗಣ ಹಿಂಗಣ ಅಂದಾಗ್ಲೇ ನಾನು ಬೇರೆ ಆಪ್ಷನ್ ಅಲ್ಲ ಎಳ್ಕೊಂಡು ಬಂದಾದ್ರೂ ವರ್ಕ್ ಮಾಡಿಸಿ ಇಲ್ಲ ಅವ್ನ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಎಳ್ಕೊ ಬರ್ಬೋದು, ಕೆಲಸ ಮಾಡ್ಸಕ್ ಆಗಲ್ಲ. ಇಲ್ಲ ಅವ್ನ್ ಮೈಂಡ್ ಸೆಟ್ ಆಗ್ಬೇಕು. ಏನಂದ್ರೆ ಬಟ್ ಇಲ್ಲ ಈಗ ಈ ಸತಿ ಚಂದು ಸಿನಿಮಾಗೆ ಅವ್ನ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾನೆ, ಇಲ್ಲ ಅಣ್ಣ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ. ಅವನೇ ನನ್ಕಿಂತ ಜಾಸ್ತಿ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಇವಾಗ ನಾರ್ಮಲ್ ಆಡಿಯನ್ಸ್ ಬೇರೆ, ಅವ್ರೆಲ್ಲ ಡೈಲಾಗ್ಸ್ನು ಇಷ್ಟಪಡ್ತಾರೆ. ನಾವು ಕಳ್ಸ್ ಅಂತ ಏನಿದೀವಿ, ನಮ್ಗೆ ಚಿಂತನ್ ಅವ್ರ ಡೈಲಾಗ್ ಅಂದಾಗ ತುಂಬಾ ಇಷ್ಟ. ನನ್ಕಿಂತ ಜಾಸ್ತಿ ಚಿಂತನ್ ರೈಟಿಂಗ್ ಇಷ್ಟಪಡೋದು ನನ್ನ ಹೆಂಡತಿ. ಚಿಂತನ್ಗೆ ನನ್ನ ಹೆಂಡತಿ ಪ್ರಕಾರ ಚಿಂತನ್ ಇಸ್ ದ ಬೆಸ್ಟ್ ರೈಟರ್. ಅವಳು ಚಿಂತನ್ ನನ್ನ ಜೊತೆಲಿ ಡಿಸ್ಕಷನ್ ಕೂತಿದಾನಂದ್ರೆ ಅವಳು ಎಕ್ಸೈಟ್ ಇಲ್ಲ, ಏನೋ ಬೇರೆ ಹೊಸದ್ ಮಾಡ್ತೀರಾ ನೀವು ಅಂತ, ಅಷ್ಟೊಂದು ಕಾನ್ಫಿಡೆನ್ಸ್ ಅವ್ನ ಮೇಲೆ. ಡೈಲಾಗು ಬಿಲ್ಡಪ್ ತರ ಇರಲ್ಲ ನಾನು ಹೇಳ್ತಿರೋದು. ಅದ್ರಲ್ಲಿ ಒಂದೇನೋ ಹೀರೋಯಿಸಮ್ ಇರುತ್ತೆ, ಕಂಟೆಂಟು ಇರುತ್ತೆ, ಎಲ್ಲಾನು ಕನ್ವೆ ಮಾಡ್ತಾರೆ ಅವ್ರು. ಬೆಸ್ಟ್ ಎಕ್ಸಾಂಪಲ್ ನವಗ್ರ ಲೈಫ್ ಲೆಸನ್ಸ್ ಇದೆ. ಹೌದೌದು. ಅದನ್ನು ಅವನು ಬರೀ 9 ದಿನದಲ್ಲಿ ಬರೆದಿರೋದು ಫುಲ್ ಫಿಲಮ್ ಡೈಲಾಗ್ಸ್ ನ. ಅಷ್ಟು ವರ್ಷದ ಹಿಂದಿಂದ ಆದ್ರೂ ಇವಾಗ್ಲೂ ಆ ಡೈಲಾಗ್ ಕೊಟ್ಟಿರೋ ಕಿಕ್ಕು ನಮ್ಗೆ ಟಿಲ್ನು ಯಾವ್ದಕ್ಕೆ ಹೋಗ್ತೀರ. ಹೌದೌದು, ನಿಜ. ಅದಕ್ಕೆ ಅವ್ರದ್ದು ಜಾಸ್ತಿ ಸ್ವಲ್ಪ ಕನ್ಸಿಡರ್. ಚಂದು ಸಿನಿಮಾಗೆ ನಾನು ಚಿಂತನ್ ಇಬ್ರು ಜೊತೆಲಿ ಕೂತ್ಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ ಅಣ್ಣ. ನಮಸ್ತೆ. ಕೊಪ್ಪಳ ಈಗ ಜಾತ್ರೆ ಇದೆ ಅಣ್ಣ. ಯಾವಾಗ? ಕೊಪ್ಪಳದಲ್ಲ, ಈಗ ಮೊನ್ನೆ 15 ತಾರೀಕು ಜಾತ್ರೆ ಇತ್ತು ಸರ್. ಈಗೆಲ್ಲ ಚಲೋ ಆಗೈತಣ್ಣ. ಈಗ ಸ್ವಲ್ಪ ಪ್ರಮೋಷನ್ ಮಾಡಿದ್ರೆ ಚಲೋ ಆಯ್ತು. ಅಂದ್ರೆ ಹಳ್ಳಿ ಮಂದಿ ಎಲ್ಲ ಬರ್ತಾರಣ್ಣ. ನಮ್ದು ಹೋಟೆಲ್ ಇತ್ತಣ್ಣ ಅಲ್ಲೇ, ಶಾರದಾ ಥಿಯೇಟರ್ ಅಪೋಸಿಟ್. ಅಲ್ಲ ಈಗ ಇನ್ನೂ ಜಾತ್ರೆ ನಡೀತಾ ಇದೆ ಅಲ್ಲ? ತಿಂಗಳ ಮಟ್ಟ ಇರ್ತೀರಿ. ಅಲ್ಲ ಇವಾಗ ನಮ್ದು ಸಿನಿಮಾ ರಿಲೀಸ್ ಆದ್ಮೇಲೆ ಸೋಮವಾರದ ಮೇಲೆ ಹೋಗ್ಬೇಕು ಅಂತಿದೀವಲ್ಲ, ಇದನ್ನು ಪ್ಲಾನ್ ಮಾಡ್ಕೊಂಡು ಆ ಕಡೆ ಕೊಪ್ಪಳಗೆ ಗವಿಸಿದ್ದೇಶ್ವರ ಅಂತ ಜಾತ್ರೆ, ಅದು ಇವಾಗ ರನ್ ಆಗ್ತಾ ಇದೆ. ಇನ್ ಕೇಸ್ ಅಲ್ಲಿ ಯಾರಾದ್ರೂ ಡಿಸ್ಟ್ರಿಬ್ಯೂಷರ್, ಮೊಯಿನುದ್ದೀನ್ ಥಿಯೇಟರ್ ಅದು ಎಲ್ಲ ಇದೆ ಅಲ್ಲ, ಆ ಕಡೆಯವರೆಗೆ ಸ್ಟ್ಯಾಂಡೀಸು ಅಥವಾ ಫ್ಲೆಕ್ಸು ಏನೋ ಒಂದು ಟ್ರೈ ಮಾಡಕ್ ಹೇಳಿ. ಯಾಕಂದ್ರೆ ಹೋಗಿದೆ ಅದು. ಅಲ್ಲಲ್ಲ, ಥಿಯೇಟರ್ ಅಲ್ಲಿ ಇರೋದು ಬೇರೆ, ಆ ಜಾತ್ರೆಯಲ್ಲಿ ಏನಾದ್ರು ಕನ್ವೆ ಮಾಡೋ ತರ ಮಾಡ್ಕೊಂಡ್ರೆ. ಒಂದು ವಿನಾಯಿತಿ. ಯಾಕಂದ್ರೆ 10-12 ಲಕ್ಷ ಅಂದ್ರೆ ಈಗ
ಹೌದೌದು. ಕಾಮನ್ ಟಾಕ್ ಅಲ್ಲ, ಒಂದ್ ಕಡೆ ಸೇರ್ಸಕ್ ಆಗದೇ ಇಲ್ಲ ಜನನ. ಅಲ್ಲ ನಮ್ಗೂ ನಾವು ಡಿಸ್ಟ್ರಿಬ್ಯೂಟರ್ ಜೊತೆಲೆಲ್ಲ ಮಾತಾಡಿದಾಗ ಎಲ್ಲರೂ ಅದೇ ಹೇಳೋದು, ನಮ್ಗೆ ಈ ಕಡೆ ಸೈಡ್ ಕಲೆಕ್ಷನ್ ಬರುತ್ತೆ, ಆ ಕಡೆ ಸೈಡ್ ಕಲೆಕ್ಷನ್ ಬರಲ್ಲ ಅಂತ. ಏನಕ್ಕೆ ಬರಲ್ಲ ಅಂತ ನಂಗೂ ದೊಡ್ಡ ಕನ್ಫ್ಯೂಷನ್ ಇತ್ತು. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿದ್ದು ನಾವು ಅಲ್ಲಿ ಬಂದಿಲ್ಲ ಅದಕ್ಕೆ ಕಲೆಕ್ಷನ್ ಬರ್ತಿಲ್ಲ ಅಂತ. ಥಿಯೇಟರ್ ಬಂದಿದೆ, ಸಿನಿಮಾ ಬಂದಿದೆ ಅಂತ ನಮ್ಮ ಮನೆಗೆ ಗೊತ್ತಾಗಬೇಕಲ್ಲ. ಕರೆಕ್ಟ್, ಅದೇ ನಾವು ಮಾಡ್ತಿರೋ ಮಿಸ್ಟೇಕ್. ಈಗಲೇ ಅದ ಅರ್ಥ. ಇವಾಗ ನಿನ್ನೆ ಹುಬ್ಳಿ ಸುಧಾ ಥಿಯೇಟರ್ ಅಲ್ಲಿ ಜನ ಇಲ್ಲ, ಸಿನಿಮಾ ನೋಡಿದವರೆಲ್ಲ ಸೂಪರ್, 10 ಜನ ಇದ್ದವರು ಸೂಪರ್ ಅಂತಾರೆ. ಆದ್ರೆ ಜನ ಬಂದಿದೆ ಅಂತಾನೆ ಗೊತ್ತಿಲ್ಲಲ್ಲ. ಅದೇ ಕರೆಕ್ಟ್, ಬಂದ್ರೆ ತಾನೇ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅನ್ನೋದು ಗೊತ್ತಾಗೋದು. ಅದು ಗೊತ್ತಾದ್ರೆ ಅಲ್ವಾ. ಇವಾಗ ಅದೊಂದು ಆ ಕಡೆ ಟ್ರೈ ಮಾಡಿ. ಇಲ್ಲ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀವಿ ನಿಮ್ಮ ಸಜೆಷನ್ಸ್. ಸಿನಿಮಾ ರಿಲೀಸ್ ಆದ್ಮೇಲೆ ಸೋಮವಾರದಿಂದ ಆ ಕಡೆ ಸೈಡ್ ಟ್ರಿಪ್ ನಮ್ದೆಲ್ಲ. ಉತ್ತರ ಕರ್ನಾಟಕದಲ್ಲಿ ಕಂಪ್ಲೀಟ್ ಇವಾಗ ಜಾತ್ರೆ ಸಮಯ, ಅಂದ್ರೆ ಈಗ ಸಂಕ್ರಾಂತಿ ಆದ ತಕ್ಷಣ ಜಾತ್ರೆಗಳು ನಡೀತಾ ಇರುತ್ತೆ. ಇಲ್ಲೆಲ್ಲ ನಾನು ಇವಾಗ ಸುಮಾರು ಸಿನಿಮಾಗಳದವರು ಬಂದಿರ್ತಾರೆ, ಏನಂದ್ರೆ ಪಾಪ ಅವ್ರಿಗೆ ರೆಕಗ್ನೇಷನ್ ಇರಲ್ಲ. ಕರೆಕ್ಟ್. ವಿರಾಟ್ ಆದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಕಿಸ್ ಸಿನಿಮಾದಲ್ಲಿ ಟಿವಿಲಿ ಆದ್ರೂ ನೋಡಿರ್ತಾರೆ, ಥಿಯೇಟರ್ ಅಲ್ಲಿ ನೋಡಿರ್ತಾರೆ, ನಿಮ್ಮನ್ನ ನೋಡಿದ್ರಂತ ಖುಷಿ ಆಗ್ಬಿಡ್ತಾರೆ. ಅಟ್ಲೀಸ್ಟ್ ನಾವು ಅಲ್ಲೊಂದು ಪುಷ್ ಮಾಡಿದ್ರೆ ನಿಮ್ಗೆ ಇನ್ನೂ. ಇಲ್ಲ 100% ಮಾಡ್ತೀವಿ. ತುಂಬಾ ಥ್ಯಾಂಕ್ಸ್ ನೀವು ಈ ಸಜೆಷನ್ಸ್ ಕೊಟ್ಟಿದ್ದು. ಇದ್ರ ಬಗ್ಗೆ ನಾಲೆಜೇ ಇರಲಿಲ್ಲ ನಮಗೆ. ಈ ಥರ ಅಲ್ಲಿ ನಾವು ತುಂಬಾ ಹಿಂದುಳಿದಿದ್ದೀವಿ ಪ್ರಮೋಷನ್ ವಿಚಾರದಲ್ಲಿ ಅನ್ನೋದು. ಸರ್, ಇದು ರಾಯಲ್ ನಿಮ್ಮ 5th ಡೈರೆಕ್ಷನ್. ಇದು ಸ್ಕ್ರಿಪ್ಟ್ ರೈಟರ್ ನಿಮ್ಗೆ ಹೇಗೆ ಅಪ್ರೋಚ್ ಮಾಡಿದ್ರು ಸರ್? ರಘು ಅವರು? ಇಲ್ಲ, ಇದೆ ನಾನು ಮೊದಲೇ ಹೇಳ್ದಂಗೆ ಜಯಣ್ಣ ಫಿಲಮ್ಸ್ಗೆ ನಾನು ಒಂದು ಸಿನಿಮಾ ಮಾಡೋಕ್ಕಿತ್ತು ಅಪ್ಪು ಸರ್ದು. ಸೊ ಅವರು ಅಗಲಿಕೆಯಿಂದ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಸೊ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಜಯಣ್ಣ ಅವ್ರಿಗೆ ತುಂಬ ಆಸೆ ಆಯಿತು. ನನಗೂ ಜಯಣ್ಣ ಅವ್ರದ್ದು ಆಲ್ಮೋಸ್ಟ್ ಒಂದು 20-22 ವರ್ಷದ ಫ್ರೆಂಡ್ಶಿಪ್ಪು. ಸೊ ಅವರು, ಇಲ್ಲ ಅಪ್ಪಾಜಿ ನಿನ್ನ ಕೈಲಿ ನಾನು ಸಿನಿಮಾ ಪುನೀತ್ ಸರ್ದಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಪರವಾಗಿಲ್ಲ, ಬಟ್ ನಿನ್ನ ಕೈಲಂತೂ ನಾವು ಒಂದು ಸಿನಿಮಾ ಮಾಡಿಸ್ಲೇಬೇಕು. ಸೊ ಒಂದು ಸಿನಿಮಾ ಮಾಡೋಣ ಬಾ ಅಂತ ಕರೆದ್ರು. ಆಮೇಲೆ ಅವರೇ ಹೇಳಿದ್ದು, ವಿರಾಟ್ದು ಡೇಟ್ಸ್ ಇದೆ ನಮ್ಮ ಹತ್ರ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಇಂಡಸ್ಟ್ರಿಲಿ ಈಗ ತುಂಬ ಹೀರೋಗಳು ಕಮ್ಮಿ ಇದ್ದಾರೆ. ಅಂದರೆ ಹೊಸ ಹೀರೋಗಳು, ಈಗ ಹೊಸದಾಗಿ ಬರೋ ನಿರ್ದೇಶಕರುಗಳಿಗೆ ಏಕ್ದಡಮ್ ದೊಡ್ಡ ಸ್ಟಾರ್ದು ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ಹೊಸ ಹೀರೋಗಳ ಜೊತೆಲಿ ಮಾಡೇನೆ ಅವ್ರ ಕಥೆನ ಹೇಳೋ ರೀತಿ ತೋರಿಸಿದ್ಮೇಲೆ ಆ ಡೈರೆಕ್ಟರ್ಗಳನ್ನು ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕಾಗೋದು. ಅದಾದ್ಮೇಲೆ ಬೇಕಾದ್ರೆ ದೊಡ್ಡ ಸ್ಟಾರ್ಗಳ್ದು ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಂಸ್ಥೆಯಿಂದ ಒಬ್ಬ ಹೀರೋನ ಕೊಡಬೇಕು. ಸೊ ಅದಕ್ಕೋಸ್ಕರ ಒಂದು ಸಿನಿಮಾ ಮಾಡಿಕೊಡು ಅಂತ ಕೇಳಿದ್ರು. ಸರಿ ಆಯಿತು ಅಂತ. ಆ್ಯಕ್ಚುಲಿ ಅವರೇ ನನಗೆ ಉಲ್ಟಾ ವಿರಾಟ್ನ ತಂದು ಕೊಟ್ಬಿಟ್ಟು ಅವರೇ ಅಪ್ರೋಚ್ ಮಾಡಿದ್ದು. ಅದನ್ನು ವಿರಾಟ್ನ ಮೈಂಡಲ್ಲಿ ಇಟ್ಕೊಂಡೆ ಕತೆ ಮಾಡಿ. ಈಗ ನಂದು 5 ಸಿನಿಮಾಲಿ ಸಾರಥಿ ಮತ್ತು ರಾಯಲ್ 2 ಸಿನಿಮಾ ಹೀರೋನ್ ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಿರೋದು. ಸೊ ಇದು ವಿರಾಟ್ಗೋಸ್ಕರನೇ ಈ ಥರ ಕತೆ ಮಾಡಬೇಕು.